ಬಸವಣ್ಣನವರ ಚಿಂತನೆಗಳನ್ನು ಅಳವಡಿಸಿಕೊಳ್ಳಬೇಕು. ಶಾಸಕ ನಾಡಗೌಡ BAS ಇಂಟರ್ನ್ಯಾಷನಲ್ ಸ್ಕೂಲ್ ಕಟ್ಟಡ ಲೋಕಾರ್ಪಣೆ. ವಾರ್ಷಿಕೋತ್ಸವ, ಸಾಂಸ್ಕೃತಿಕ ಉತ್ಸವ, ಸಾಧಕರಿಗೆ ಸನ್ಮಾನ ಸಮಾರಂಭ. ಮುದ್ದೇಬಿಹಾಳ. ಬಸವಣ್ಣನವರ ಸಾಮಾಜಿಕ ಚಿಂತನೆಗಳನ್ನು ಶಿಕ್ಷಕರು, ವಿದ್ಯಾರ್ಥಿಗಳು ಜೀವನದಲ್ಲಿ ಅಳವಡಿಸಿಕೊಂಡು ಸಮಾನತೆ, ಜಾತಿರಹಿತ ಸಮಾಜ ನಿರ್ಮಿಸುವುದರ ಜೊತೆಗೆ ಕಾಯಕವೇ ಕೈಲಾಸ ಎನ್ನುವುದನ್ನು ಪಾಲಿಸಬೇಕು. ಬಸವಣ್ಣನವರ ವಿಚಾರಧಾರೆಗಳು ನಮ್ಮ ಸಂವಿಧಾನಕ್ಕೆ ಅಡಿಪಾಯದಂತಿವೆ ಎಂದು ಶಾಸಕ, ಕರ್ನಾಟಕ ಸಾಬೂನು ಮತ್ತು ಮಾರ್ಜಕ ನಿಗಮದ ಅಧ್ಯಕ್ಷ CS ನಾಡಗೌಡ ಹೇಳಿದರು. ಇಲ್ಲಿನ ಆಲಮಟ್ಟಿ ರಸ್ತೆ ಪಕ್ಕದಲ್ಲಿರುವ BAS ಇಂಟರ್ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ಶನಿವಾರ ಸಂಜೆ ಏರ್ಪಡಿಸಿದ್ದ ಶಾಲಾ ಕಟ್ಟಡ ಲೋಕಾರ್ಪಣೆ, ವಾರ್ಷಿಕೋತ್ಸವ, ಸಾಂಸ್ಕೃತಿಕ ಉತ್ಸವ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಈ ಭಾಗದಲ್ಲಿ BAS ಅಂತಾರಾಷ್ಟ್ರೀಯ ಗುಣಮಟ್ಟದ ಶಾಲೆ ಪ್ರಾರಂಭವಾಗಿರುವುದು ಹೆಮ್ಮೆಯ ವಿಷಯ. ಇದರ ರೂವಾರಿಗಳ ಪರಿಶ್ರಮ ಶ್ಲಾಘನೀಯ. ವಿದ್ಯೆ ಅಂದರೆ ಕೇವಲ ಅಕ್ಷರಗಳನ್ನು ಕಲಿಯುವಂಥದ್ದು ಮಾತ್ರವಲ್ಲ, ಸಂಸ್ಕಾರವನ್ನು ಕಲಿಸುವಂಥದ್ದಾಗಿರಬೇಕು. ಇಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೂ ಉನ್ನತನತ ವಿದ್ಯೆ ಲಭ್ಯವಾಗುತ್ತಿರುವುದು ಸಮಾಜ ಬದಲಾವಣೆಯ ದೃಷ್ಟಿಕೋನ ತೋರಿಸುತ್ತದೆ. ಈ ಶಾಲೆಯಲ್ಲಿ ಕಲಿತವರು ಶ್ರೇಷ್ಠ ಸಾಧನೆ ಮಾಡುವಂತಾಗಲಿ ಎಂದರು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಗದಗ ಕಪ್ಪತಗುಡ್ಡ ನಂದಿವೇರಿ ಮಠದ ಶಿವಕುಮಾರ ಸ್ವಾಮೀಜಿಯವರು ಮಾತನಾಡಿ, ವಿದ್ಯೆ ಎನ್ನುವುದು ಬಹಳ ಅರ್ಥಗಳನ್ನು ಹೊಂದಿದೆ. ಭವದ ತಾಪತ್ರಯಗಳಿಂದ ದೂರ ಮಾಡಿ ಬದುಕಿನ ದಾರಿ ತೋರಿಸುವುದು ವಿದ್ಯೆ. ಅಕ್ಷರ ಕಲಿಯಲು ನಾವು ಶಾಲೆಗೆ ಬರಬೇಕಾಗಿದೆ. ಶಾಲೆ ನಿಂತದ್ದು ಬರೀ ಕಟ್ಟಡದ ಮೇಲಲ್ಲ, ಉತ್ತಮ ಶಿಕ್ಷಕರಿಂದ. ವಿಜಯಪುರ ಜಿಲ್ಲೆಯ ಶಿಕ್ಷಕ ಪರಂಪರೆ ಮಹತ್ವದ್ದಾಗಿದೆ. ಅಕ್ಷರ ಕಲಿಸುವುದರ ಜೊತೆಗೆ ಊರುಗಳನ್ನು ಕಟ್ಟುವ ಕೆಲಸವನ್ನು ಹಿಂದಿನವರು ಮಾಡಿದರು. ಈಗಿನವರು ಮಕ್ಕಳ ಬದುಕನ್ನು ಸುಂದರವಾಗಿ ಕಟ್ಟಿಕೊಡುವ ಕೆಲಸ ಮಾಡಬೇಕು ಎಂದರು. ಕುಂಟೋಜಿ ಭಾವೈಕ್ಯತ ಹಿರೇಮಠದ ಡಾಕ್ಟರ್ ಶ್ರೀಗುರು ಚನ್ನವೀರ ಶಿವಾಚಾರ್ಯರು ಮಾತನಾಡಿ, ಉನ್ನತ ಸಾಧನೆ ಮಾಡಿದವರು ವಿದ್ಯಾರ್ಥಿಗಳಿಗೆ ಮಾದರಿಯಾಗಬೇಕು. ಶಿಕ್ಷಣದ ಜೊತೆ ಕಲೆ, ಸಂಗೀತ, ಕ್ರೀಡೆ, ಸಂಸ್ಕೃತಿ ಕಲಿಸುವ ವ್ಯವಸ್ಥೆ ಆಗಬೇಕು. ಇವತ್ತು ಭಾರತ ಜಗತ್ತೇ ತಿರುಗಿ ನೋಡುವಂಥ ಸಾಧನೆ ಮಾಡುತ್ತಿದೆ ಎಂದರೆ ಅದಕ್ಕೆ ಸಂಸ್ಕಾರಯುತ ಶಿಕ್ಷಣ ಕಾರಣವಾಗಿದೆ ಎಂದರು. ಶಾಲೆಯ ಆಡಳಿತಾಧಿಕಾರಿ ಪ್ರಭುಗೌಡ ಬಿರಾದಾರ ಅವರು ಮಾತನಾಡಿ, ಸ್ಪರ್ಧಾತ್ಮಕ ದಿನಗಳಲ್ಲಿ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡುವ ಉದ್ದೇಶದಿಂದ ಪ್ರಾರಂಭಗೊಂಡಿರುವ ಈ ಶಾಲೆ ಸ್ಥಾಪನೆಗೊಂಡ ಒಂದೇ ವರ್ಷದಲ್ಲಿ ಹೆಚ್ಚಿನ ಸಂಖ್ಯೆಯ ಮಕ್ಕಳ ಪಾಲಕರ ಪ್ರೀತಿ ಸಂಪಾದಿಸಿದೆ. ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣ ದೊರಕಿಸಿಕೊಡುವ ವ್ಯವಸ್ಥೆ ಇದೆ. LKGಯಿಂದ 10ನೇ ತರಗತಿವರೆಗೆ ಅನುಮತಿ ಇದ್ದರೂ 8ನೇ ತರಗತಿವರೆಗೆ ಮಾತ್ರ ಶಾಲೆ ಪ್ರಾರಂಭಿಸಿದ್ದೇವೆ. ಕೆಲವೇ ದಿನಗಳಲ್ಲಿ 1,000 ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಕಲ್ಪಿಸಲಾಗುತ್ತದೆ. ಫೆಬ್ರವರಿ 22ರಂದು ಟ್ಯಾಲೆಂಟ್ ಅವಾರ್ಡ್ ಪರೀಕ್ಷೆ ಹಮ್ಮಿಕೊಂಡಿದ್ದು 50 ಲಕ್ಷ ರೂಪಾಯಿಗಳ ಶಿಷ್ಯ ವೇತನ ಕೊಡಲಾಗುತ್ತದೆ. ಪ್ರತಿಭಾವಂತರಿಗೆ ಅವಕಾಶ ದೊರಕಿಸಿಕೊಡುವಲ್ಲಿ ನಮ್ಮ ಸಂಸ್ಥೆ ಮುಂದಿದೆ. ಬೇಸಿಕ್ ಶಿಬಿರವನ್ನು ಪ್ರಾರಂಭಿಸುತ್ತೇವೆ ಎಂದರು. ತೆರಿಗೆ ಇಲಾಖೆ ಆಯುಕ್ತ ಶಿವಾನಂದ ಕಲಕೇರಿ, ಜಿಪಂ ಮಾಜಿ ಉಪಾಧ್ಯಕ್ಷ ಪ್ರಭುಗೌಡ ದೇಸಾಯಿ, RS ಪಾಟೀಲ ಇನ್ನಿತರರು ಮಾತನಾಡಿದರು. ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಬೆಂಗಳೂರಿನ BAS ಗ್ರೂಪ್ ಆಫ್ ಕಂಪನಿ ವ್ಯವಸ್ಥಾಪಕ ನಿರ್ದೇಶಕ ಮಾಂತಗೌಡ ಬಿರಾದಾರ ಅಧ್ಯಕ್ಷತೆ ವಹಿಸಿದರು. ಡಾಕ್ಟರ್ ಅಭಿನವ ಚನ್ನಬಸವ ಶಿವಾಚಾರ್ಯ ಕೊಡಗಾನೂರು ಕೆಳಗಿನ ಮಟ್ಟದ ಕುಮಾರದೇವರು ಸಾನ್ನಿಧ್ಯ ವಹಿಸಿದ್ದರು. ಬಾಲಾಜಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಹನುಮಂತಗೌಡ ಪಾಟೀಲ, ಕಸಾಪ ಮಾಜಿ ಅಧ್ಯಕ್ಷ MB ನಾವದಗಿ, BSS ಹುಲ್ಲೂರ, ವಸಂತ ಇಲ್ಲೂರ, ಶಂಕರಗೌಡ ಹಿರೇಗೌಡರ, ಶರಣು ಸಜ್ಜ, ಶಾಂತಗೌಡ ಪಾಟೀಲ ನಡಹಳ್ಳಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಅರವಿಂದ ಹುಲ್ಗಾರ, ಪುರಸಭೆ ನಿಕಟಪೂರ್ವ ಅಧ್ಯಕ್ಷ ಮಹಿಳಾ, ನಿವೃತ್ತ ಕರ್ನಲ್ ಶಿವಾನಂದ ಬಿರಾದಾರ, ಅಸ್ಕಿ ಫೌಂಡೇಶನ್ ಅಧ್ಯಕ್ಷ CB ಅಸ್ಕಿ, PA ಸೈಗಳಾದ ಸಂಜಯ್ ತಿಪ್ಪರಡ್ಡಿ, ಜ್ಯೋತಿ, ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ರಘುರಾಜ ಕಲಬುರ್ಗಿ, ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಸವರಾಜ ನಾಲತವಾಡ, ಗಣ್ಯರಾದ BS ಪಾಟೀಲ ಯಾಳಗಿ, ರಾಯನಗೌಡ ತಾತರಡ್ಡಿ, ಸುನೀಲ ಇಲ್ಲೂರ, VM ನಾಗಠಾಣ ವಕೀಲರು, ಬಾಪುಗೌಡ ಪಾಟೀಲ, ಸುಧೀರ ನಾಮದಗಿ, ಗಣೇಶ ಅನ್ನಗೌಣಿ, SB ಕಟ್ಟಿಮನಿ, ಶಾಲೆಯ ಮಾರ್ಗದರ್ಶಕ ಶಿವನಗೌಡ ಬಿರಾದಾರ, ನಿರ್ದೇಶಕ ವಿವೇಕಾನಂದ ಬಿರಾದಾರ ಇನ್ನಿತರರು ವೇದಿಕೆಯಲ್ಲಿ. ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಮಾಂತಗೌಡ ಬಿರಾದಾರ,
ಮಾರ್ಗದರ್ಶಕ ಶಿವನಗೌಡ ಬಿರಾದಾರ ಸೇರಿದಂತೆ ವೇದಿಕೆಯಲ್ಲಿದ್ದ ಸ್ವಾಮೀಜಿಗಳು ಸಾಕ್ಷರರ ಸಾತ್ವಿಕರ ನವನಾಡನು ಧೈರ್ಯ ಛಲ ಸಾಹಸ ನಮ್ಮ ಹೆಸರಾಗಲಿ ಸ್ಥೈರ್ಯ ಸಂಯಮ ನಮ್ಮ ಉಸಿರಾಗಲಿ ಹೊಸ ರಾಗ ಹೊಸ ತಾಳ ಮೇಳೈಸಲಿ ಹೊಸ ಹಾಡು ಹೊಸ ನಾಡು ಗುರಿಯಾಗಲಿ. ನಮ್ಮ ಶಿವನಗೌಡ ನಮ್ಮ ಮಡಿಕೇಶ್ವರ ಶಾಲೆಯೊಳಗೆ ಕಲಿತು ಬಂದಂತಹ ಕಾರಣದಿಂದ ಮತ್ತು ನಮ್ಮ ಕೊಡಗಾನೂರ ಮಹಂತಗೌಡರು ಮುದ್ದೇಬಿಹಾಳದ ಋಣ ಅವ್ರ ಮೇಲೆ ಇರೋದ್ರಿಂದ ಅವರಿಬ್ಬರು ಕೂಡಿಕೊಂಡು ನಮ್ಮ ಪ್ರಭು ದೇಸಾಯಿ